ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ನಮಸ್ಕಾರ, ನನ್ನ ಹೆಸರು ಪದ್ಮಿನಿ. 8ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಚಟುವಟಿಕೆ ಹೆಸರು ಅಧ್ಯಾಯ ವಿದ್ಯುತ್ ಪ್ರವಾಹ ರಾಸಾಯನಿಕ ಪರಿಣಾಮಗಳು. ಚಟುವಟಿಕೆ 11.1 ಘನಗಳಲ್ಲಿ ವಿದ್ಯುತ್ ಹರಿಯುತ್ತಿದೆ ಎಂದು ಪರಿಶೀಲಿಸೋಣ. ಈ ಚಟುವಟಿಕೆ ಬೇಕಾಗಿರುವ ವಸ್ತುಗಳು: 2 ಕೆರೆ ಚೆಕ್ಕಿರುವ ಪೆನ್ಸಿಲ್, ಚೆಕ್ಕಿಲ್ಲದ ಪೆನ್ಸಿಲ್, 1 ಕಬ್ಬಿಣದ ಮೊಳೆ, 1 ಎರೇಸರ್, 1 ಟೆಸ್ಟರ್. ಇದು ರಬ್ಬರ್, ಇದು ಬ್ಲೇಡ್, ಇದು ತಾಮ್ರದ ತಂತಿ. ಮೊದಲು ನಮ್ಮ ಪರೀಕ್ಷಕ ಸರಿ ಇದೆ ಎಂದು ವೀಕ್ಷಿಸೋಣ. ನಮ್ಮ ಪರೀಕ್ಷಕ ಸರಿ ಇದೆ, ಬಲ್ಬ್ ಹತ್ತಿಕೊಳ್ಳುತ್ತಿದೆ. ಈಗ ಘನಗಳಲ್ಲಿ ಪರೀಕ್ಷಿಸೋಣ. ಬಲ್ಬ್ ಹತ್ತಿಕೊಳ್ಳುತ್ತಿದೆ. ಘನಗಳಲ್ಲಿ ವಿದ್ಯುತ್ ವಾಹಕ ಹರಿಯುತ್ತಿದೆ. ಇದು ಹತ್ತಿಕೊಳ್ಳುತ್ತಿಲ್ಲ. 2 ಕಡೆ ಚೆಕ್ಕಿಲ್ಲದ ಪೆನ್ಸಿಲ್, ಇದರಲ್ಲಿ ಹರಿಯುತ್ತಿಲ್ಲ, ಇದು ಅವಾಹಕ. ಇದು 1 ಕಬ್ಬಿಣದ ಮೊಳೆ ಹತ್ತಿಕೊಳ್ಳುತ್ತಿದೆ, ಇದು ಉತ್ತಮ ವಾಹಕ. ಇದು ಕಬ್ಬಿಣದ ಚೂರು, ಇದು ಹತ್ತಿಕೊಳ್ಳುತ್ತಿದೆ, ಇದು ಉತ್ತಮ ವಾಹಕ. ಎರೇಸರ್ ಹತ್ತಿಕೊಳ್ಳುತ್ತಿಲ್ಲ, ಇದು ಅವಾಹಕ. 1 ಬ್ಲೇಡ್, ಇದು ಹತ್ತಿಕೊಳ್ಳುತ್ತಿದೆ, ಇದು ಉತ್ತಮ ವಾಹಕ. ತಾಮ್ರದ ತಂತಿ, ಇದು ಹತ್ತಿಕೊಳ್ಳುತ್ತಿದೆ, ಇದು ಉತ್ತಮ ವಾಹಕ. ಇದರಿಂದ ನಾವು ಏನು ತಿಳಿಯಬಹುದೆಂದರೆ, ಯಾವ ವಸ್ತುಗಳಲ್ಲಿ ವಿದ್ಯುತ್ ಹರಿಯುತ್ತದೆಯೇ ಅದು ಉತ್ತಮ ವಾಹಕ, ಯಾವ ವಸ್ತುಗಳಲ್ಲಿ ವಿದ್ಯುತ್ ಹರಿಯುವುದಿಲ್ಲವೋ ಅದು ದುರ್ಬಲ ವಿದ್ಯುತ್ ವಾಹಕ ಎಂದು ತಿಳಿಯಬಹುದು. ಧನ್ಯವಾದಗಳು.